ನಮ್ ಹಿತನ ಹೀಗ್ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಪ್ಪ. ಹೌದು ಶಾನ್ವಿ, ಹಿತ ಹೀಗೆ ಎಚ್ಚರ ಇಲ್ಲದೆ ಮಲಗಿರೋದು ನೋಡಿದ್ರೆ ನನಗಂತೂ ಸಂಕಟ ಆಗ್ತಾ ಇದೆ. ಯಾವಾಗಲೂ ತಾತ ತಾತ ಅಂತ ನನ್ನ ಸುತ್ತಾಡ್ತಿರೋಳು, ಆದ್ರೆ ಈಗ ನೋಡು. ಹೌದಪ್ಪ, ಹಿತ ನಮ್ ಎಲ್ರ ಫೇವ್ರೆಟ್ ಕಿಡ್, ನಮ್ಮನೆ ಪುಟ್ಟ ಲಕ್ಷ್ಮಿಯವಳು. ಈಗ ನೋಡಿ, ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವೇ ಇಲ್ದಲೆ ಮಲ್ಗಿದಾಳೆ. ಯಾಕೆ ಯಾವಾಗ್ಲೂ ಎಲ್ಲಾ ಕಷ್ಟಗಳು ನಮ್ ಹಿತಾನೆ ಹುಡ್ಕೊಂಡ್ ಬರುತ್ತೆ ಪಾಪ. ನಿನಗೆ ನೆನಪಿದೆಯಾ ಶಾನ್ವಿ, ನಮ್ಮ ಹಿತ ಪುಟ್ಟು ಹುಡುಗಿಯಾಗಿದ್ದಾಗ ಎಷ್ಟೊಂದು ಕೀಟ್ಲೆ ಮಾಡೋವಳು. ನನ್ನ ಕನ್ನಡಕನ ಎಲ್ಲೆಲ್ಲೋ ಬಚ್ಚಿಡೋವಳು. ನಾನು ಮಾಡ್ದಾಗೇನೆ ಇಮಿಟೇಟ್ ಮಾಡೋವಳು. ಒಂದಲ್ಲ ಎರಡಲ್ಲ ಇವಳು ಮಾಡ್ತಾ ಇದ್ದಿದ್ದು ತರಲೆ. ಇವಳು ಮೊದಲನೇ ಸಲ ನನ್ನ ತಾತ ಅಂತ ಕರೆದಾಗ ನನಗಾದ ಸಂತೋಷನ ವರ್ಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಇವಳು ಹುಟ್ಟಿದಾಗ ಇಡೀ ಏರಿಯಾಕ್ಕೆ ಸಿಹಿ ಹಂಚಿದ್ದೆ. ಇವಳು ಮಾತು ಶುರು ಮಾಡಿದಾಗ ಅವಳು ಪುಟ್ಟ ಬಾಯಲ್ಲಿ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ರೆ ನಾನು ನೋಡ್ತಾ ಕೂತಿರ್ತಿದ್ದೆ. ಇವಳ ಆಟದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅದೇ ನಮ್ಮ ಅಂಬಿಕಾ ತೀರೋದ್ಮೇಲೆ ಇವಳು ಮಂಕಾಗಿ ಹೋಗ್ಬಿಟ್ಲು. ಆ ಕ್ಷಣದಲ್ಲಿ ನಮ್ಮ ಮೊದಲಿನ ಹಿತ ಕಳ್ಕೊಂಡ್ಬಿಟ್ಟು ಅಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ಶರತ್ನ ದ್ವೇಷ ಮಾಡಕ್ಕೆ ಶುರು ಮಾಡಿದ ಮೇಲಂತೂ ನನಗಾಗ್ತಿದ್ದ ಸಂಕಟ ಅಷ್ಟಿಷ್ಟಲ್ಲ. ವಯಸ್ಸಾದ ಮೇಲೆ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ತುಂಬಿದ ಸಂಸಾರದಲ್ಲಿ ಜೊತೆಯಾಗಿರ್ಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಆದರೆ ಹೀಗಾಗೋಯ್ತು. ಹಿತ ಶರತ್ತು ಒಂದಾದ ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಹೀಗೆಲ್ಲ ಆಗೋಯ್ತು. ಯಾವ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಬಿದ್ದಿದೆಯೋ ಆ ದೇವರಿಗೆ ಗೊತ್ತು. ಹೌದು ಅಪ್ಪ, ನಾನ್ ಕೂಡ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಂಬಿದ್ದೆ. ಹಿತ ಹುಟ್ಟಿದಾಗ ನನ್ನ ಫ್ರೆಂಡ್ಸ್ಗೆಲ್ಲ ಟ್ರೀಟ್ ಕೊಡ್ಸಿ ಜೋರಾಗಿ ಪಾರ್ಟಿ ಮಾಡಿದ್ದೆ. ಒಂದ್ಸಲ ಅಂತೂ ಇವಳು ನನ್ನ ಅಸೈನ್ಮೆಂಟ್ ಎಲ್ಲ ಹರಿದಾಕ್ಬಿಟ್ಟಿದ್ಲು. ಒಂದೊಂದಲ್ಲ ಚೇಷ್ಟೆ ಮಾಡಿದ್ದಿವಳು. ಇನ್ನೊಂದ್ಸಲ ನಾನು ಅಣ್ಣ ಚಾಲೆಂಜ್ ಕಟ್ಟಿದ್ವಿ, ಹಿತ ಮೊದಲು ಅಪ್ಪ ಅಂತ ಹೇಳ್ತಾಳ ಅತ್ತೆ ಅಂತ ಹೇಳ್ತಾಳ ಅಂತ. ಕೊನೆಗೂ ಅಪ್ಪ ಅಂತಾನೆ ಹೇಳಿದ್ಲು. ಆಗ ಅಣ್ಣ ನನ್ಗೆ ಎಷ್ಟು ರೇಗಿಸ್ಬಿಟ್ಟಿದ್ದ ಅಂದ್ರೆ ನನ್ ಕೋಪ ಮಾಡ್ಕೊಂಡು ಅವನ ಹತ್ರ ಮಾತಾಡದೆ ಬಿಟ್ಬಿಟ್ಟಿದ್ದೆ. ನಾನು ಹಿತ ಇಬ್ರು ಸೇರ್ಕೊಂಡು ಅಣ್ಣನ ಎಷ್ಟು ಆಟ ಆಡಿಸ್ತಿದ್ವಿ ಗೊತ್ತಾ. ಅಣ್ಣಂಗೆ ಉರ್ಸ್ಬೇಕು ಅಂತಾನೆ ನಂಗೆ ಶಾನ್ವಿ ಅತ್ತೆ ಅಂದ್ರೆ ತುಂಬಾ ಪ್ರೀತಿ ಅಂತ ಹೇಳೋಳು. ಹೀಗ್ ನೋಡಿ ಏನು ಮಾತಾಡ್ದಲೆ ಮಲ್ಗಿದಾಳೆ. ಅಪ್ಪ, ನಮ್ ಹಿತ ಮುಂಚಿನ ತರ ಆಗ್ತಾಳ, ನನ್ನ ಅತ್ತೆ ಅಂತ ಕರೀತಾಳ? ಖಂಡಿತವಾಗ್ಲೂ ನಮ್ಮ ಹಿತ ಸರಿ ಹೋಗ್ತಾಳೆ ಶಾನ್ವಿ. ಅವಳಿಗೇನೂ ಆಗೋದಿಲ್ಲ. ನಮ್ಮೆಲ್ಲರ ಪ್ರಾರ್ಥನೆಯಿಂದ ಹಿತ ಮೊದಲಿನ ಥರನೇ ಆಗ್ತಾಳೆ. ಅವಳು ದೇವರ ವರಪ್ರಸಾದ. ನೋಡಿದ್ಯಾ ಚಿನ್ನಿ, ತಾತ ಅತ್ತೆ ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಅಂತ. ನಿನ್ ಪುಟ್ಟು ಪಾಪು ಇದ್ದಾಗಿಂದ ಇವ್ರು ಎಲ್ಲರೂ ನಿನ್ನ ಎತ್ತಿ ಆಡಿಸ್ತವ್ರು. ಅದಕ್ಕೆ ಇವ್ರಿಗೆ ಹರ್ಟ್ ಮಾಡಬಾರ್ದು ಅಲ್ವಾ. ನೀನ್ ಯಾವಾಗ್ಲೂ ಇವ್ರ ಜೊತೆನಲ್ಲೇ ಇರ್ಬೇಕು. ಅಮ್ಮ, ತಾತ ಅತ್ತೆ ನನ್ನ ಎಷ್ಟು ಪ್ರೀತಿಸ್ತಾರಲ್ವಾ, ಅವ್ರ ಅಳ ನೋಡಿದ್ರೆ ನಂಗೂ ಅಳು ಬರ್ತದೆ. ಅದಕ್ಕೆ ಚಿನ್ನಿ, ನನ್ನ ಮಾತು ಕೇಳಬೇಕು ಅಂತ ನಾನು ಹೇಳ್ತಾ ಇರೋದು. ನಿನಗೆ ಆದಷ್ಟು ಬೇಗ ಎಚ್ಚರ ಆಗಲಿ ಅಂತ ಎಲ್ಲರೂ ತುಂಬ ಆಸೆ ಪಡ್ತಿದ್ದಾರೆ. ನಿನ್ನ ಜೊತೆ ಆಟ ಆಡಬೇಕು, ನಿನ್ನ ಮುದ್ದು ಮಾಡಬೇಕು ಅಂತೆಲ್ಲ ತುಂಬ ಕಾಯ್ತಾ ಇದ್ದಾರೆ. ಅದಕ್ಕೆ ಇವ್ರ ಪ್ರೀತಿನ ನೀನು ಇಗ್ನೋರ್ ಮಾಡಬಾರ್ದು ಚಿನ್ನಿ. ನೀನು ಯಾವಾಗಲೂ ಇವ್ರ ಜೊತೆನಲ್ಲೇ ಖುಷಿಯಾಗಿ ಇರಬೇಕು. ನೋಡು ಚಿನ್ನಿ, ಆಗಿದ್ದೆಲ್ಲ ಆಗೋಯ್ತು. ನೀನು ಮತ್ತೆ ಇವ್ರ ಜೊತೆ ಖುಷಿಯಾಗಿರ್ಬೇಕು. ಇದೇ ನನ್ನ ಆಸೆ ಕೂಡ. ಕೇಸರಿ, ಈ ಕತೆ ಎಲ್ಲ ನಿಂಗೆ ಹೆಂಗೆ ಗೊತ್ತು? ನಿನ್ನ ಕತೆ ಹೇಳ್ತಾ ಇದ್ರೆ ನನ್ನ ಕಣ್ಣಿಗೆ ಕಟ್ಟಾಗಿತ್ತು.
ಯಾಕಂದ್ರೆ ಅಣ್ಣ ಇದೆಲ್ಲ ಆಗ್ಬೇಕಾದ್ರೆ ನಾನು ಆ ಜಾಗದಲ್ಲಿದ್ದೆ, ಅದಕ್ಕೆ ನಂಗೆಲ್ಲ ಗೊತ್ತು. ಯಾಕಣ್ಣ ಗಾಬರಿ ಆಗ್ತಿದ್ದೀರಾ? ನಾನು ತಮಾಷೆಗೆ ಹೇಳ್ದೆ ಅಷ್ಟೇ. ನಿಜ ಏನು ಅಂದರೆ ನನಗೆ ಇದನ್ನೆಲ್ಲ ಹೇಳಿದ್ದು ನಮ್ಮ ಅಜ್ಜಿ. ನಮ್ಮ ಅಜ್ಜಿಗೆ ಗೊತ್ತಿಲ್ದಿರೋ ವಿಷಯನೂ ಇಲ್ಲ, ಗೊತ್ತಿಲ್ದಿರೋ ವಿದ್ಯೆನೂ ಇಲ್ಲ. ಆದರೆ ಅಣ್ಣ, ಇಲ್ಲಿ ಮುಖ್ಯವಾದ ವಿಷಯ ಕತೆ ಅಲ್ಲ, ವಿಧಿದು. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂತಹ ಒಂದು ನಿರ್ದಿಷ್ಟ ವಿಧಿ ಇರುತ್ತೆ. ನಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ವಿಧಿಯ ನಿಯಮದಂತನೇ ಆಗುತ್ತೆ. ವಿಧಿನಾ? ನೀನು ಹೇಳ್ತಾರ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಜಗತ್ತಲ್ಲಿ ಹುಟ್ಟಿರೋ ರಾಕ್ಷಸರಿಗೂ ಕೂಡ ಅವ್ರು ಯಾವಾಗ ಹೇಗೆ ಸಾಯ್ತಾರೆ ಅನ್ನೋ ನಿರ್ದಿಷ್ಟ ಸಮಯ ನಿಗದಿಯಾಗಿರುತ್ತೆ. ವಿಧಿ ಈಗಾಗಲೇ ನಮಗೆ ಏನು ಯೋಜನೆ ರೂಪಿಸಿದೆಯೋ ಅದನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈ ಪ್ರಯಾಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದ್ದೇ ಆದಂತಹ ಒಂದು ಉದ್ದೇಶ ಇರುತ್ತೆ. ಇಷ್ಟು ಚಿಕ್ಕವನಾದರೂ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಬಿಟ್ಟಿದ್ಯಾ ಕೇಸರಿ? ಅದು ಸರಿ, ಎಲ್ಲ ವಿಧಿ ಪ್ರಕಾರನೇ ಆಗುತ್ತೆ ಅಂದರೆ ನಮ್ಮ ಕಷ್ಟಕ್ಕೆ ಆ ದೇವ್ರ ಸಹಾಯ ಮಾಡೋದೇ ಇಲ್ವಾ? ನಾವು ಮಾಡೋ ಪ್ರಾರ್ಥನೆ ಭಕ್ತಿ ಎಲ್ಲ ವೇಸ್ಟಾ? ದೇವರು ಮಾರ್ಗದರ್ಶನ ನೀಡ್ಬೋದಣ್ಣ, ನಾವು ನಡೆಯೋ ಹಾದಿನೂ ತೋರಿಸ್ಬೋದು. ಆದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಅದೇ ಹಾದಿಲಿ ನಡೆದು ನಮ್ಮ ಗುರಿನ ತಲುಪೋದು ನಾವೇ ಆಗಿರ್ತೀವಣ್ಣ. ದೇವರು ಪ್ರತಿಯೊಬ್ಬನಿಗೂ ದಾರಿ ತೋರಿಸ್ಬೋದಷ್ಟೇ, ಆದರೆ ಪ್ರತಿಯೊಬ್ಬನ ಪರವಾಗಿ ಅವನೇ ಎಳೆದು ಯುದ್ಧ ಮಾಡೋಕ್ಕಾಗಲ್ಲ. ದೇವರು ತಾನೇ ಹೋರಾಡಿ ಜನರ ಕಷ್ಟಗಳನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಬಿಟ್ರೆ ಆಗ ಈ ಜಗತ್ತಲ್ಲಿ ಸವಾಲುಗಳೇ ಇರಲ್ಲ. ಸವಾಲುಗಳೇ ಇಲ್ದಿದ್ದ ಮನುಷ್ಯನಿಗೆ ಅವನ ಅಸ್ತಿತ್ವದ ಬೆಲೆ ತಿಳಿಯೋದೇ ಇಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ನಡುವೆ ಒಂದು ಸೂಕ್ಷ್ಮವಾದ ಸಮತೋಲನ ಇದೆ. ಅದಿರೋದ್ರಿಂದಲೇ ಈ ಜೀವನಕ್ಕೊಂದು ಅರ್ಥ ಇದೆ. ಇದೇ ಕಾರಣಕ್ಕೇನೆ ಯುಗಗಳು ಇನ್ನೂ ಮುಂದುವರೆತಿರೋದು. ವಿಶ್ವದಲ್ಲಿರೋ ಪ್ರತಿಯೊಂದು ವಸ್ತುನೂ ಜೀವಿಯು ಕಾರಣ ಇಲ್ಲದೆ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಇದೆಲ್ಲದರಿಂದನೂ ಒಂದು ಉದ್ದೇಶ ಇರುತ್ತೆ. ಅಂದರೆ ಹೀಗಾಗಿರೋ ಹಿಂದೆನೂ ಒಂದು ಉದ್ದೇಶ ಇದೆಯಾ? ಹೌದು. ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಮಾಡಬೇಕಾಗಿರೋ ಕೆಲಸ ಇರುತ್ತೆ. ಆ ಕೆಲಸ ಜಗತ್ತಿನ ದೃಷ್ಟಿಯಲ್ಲಿ ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ಪ್ರತಿಯೊಬ್ಬ ವ್ಯಕ್ತಿನೂ ಈ ಸೃಷ್ಟಿ ಆಟದಲ್ಲಿ ಒಂದಲ್ಲ ಒಂದು ಪಾತ್ರ ನಿಭಾಯಿಸ್ತಾನೆ. ಅದು ಎಲ್ಲರೂ ಹುಡ್ದಾಗಿಂದನೇ ಪಡ್ಕೊಂಡ್ಬಂದಿರೋ ಕರ್ತವ್ಯ. ನೀವೇನು ಯೋಚನೆ ಮಾಡಬೇಡಿ ಅಣ್ಣ, ನಿಮ್ಮ ಮಗಳು ಆದಷ್ಟು ಬೇಗ ಹುಷಾರಾಗ್ತಾಳೆ.